ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆಹಾರ ಮದನ್. ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ತುಂಬಾ ತುಂಬಾನೇ ಕಮೆಂಟ್ಸ್ ಅಂತೂನು ಬರ್ತಾ ಇದೆ. ಆದ್ರೆ ಒಂದು ನೋವಿನ ವಿಷಯ ಅಂತ ಅಂದ್ರೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಯಾಕಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೇನೇನೆ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ. ಅದಕ್ಕೆ ನಿಮ್ಗೆ ಯಾವುದೇ ತರ ಕಾಸ್ಟ್ ಅನ್ನೋದಿಲ್ಲ, ಫ್ರೀ ಆಫ್ ಕಾಸ್ಟ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಕೂಡ ಒಂದು ಉಪಯೋಗ ಆಗುತ್ತೆ. ಯಾಕಂತಂದ್ರೆ ನೀವು ಮಾಡೋ ಒಂದೊಂದು ಲೈಕ್ ಆಗ್ಬೋದು, ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ಆಗ್ಬೋದು, ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನಾನು ಕೂಡ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ಒಂದು ಹುಮ್ಮಸ್ ಅನ್ನೋದೊಂದು ಬರುತ್ತೆ. ಓಕೆ ಫ್ರೆಂಡ್ಸ್, ನಮ್ಮ ಜನಗಳ ಮೇಲೆ ಒಂದು ನಂಬಿಕೆ, ಅಭಿಮಾನ ಎಲ್ಲ ಇದೆ. ಇವತ್ತು ಒಂದು ತುಂಬಾ ಮುಖ್ಯವಾದಂತಹ ವಿಷಯದ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೇನೆ. ಯಾಕಂತ ಅಂದ್ರೆ ನಾನು ಮಾಡೋ ಒಂದೊಂದು ವಿಷಯದಲ್ಲೂ ಒಂದೊಂದು ಟಾಪಿಕ್ ಅಂತೂ ಪಕ್ಕ ಇರುತ್ತೆ. ನಾನು ಯಾವುದೇ ಎಂಟರ್ಟೈನ್ಮೆಂಟಿಗೋಸ್ಕರ ನಾನು ವಿಡಿಯೋಸನ್ನ ಮಾಡಲ್ಲ. ಫ್ರೆಂಡ್ಸ್, ಇವತ್ತು ಈ ನಮ್ಮ ಕರ್ನಾಟಕ ಸರ್ಕಾರ ಏನು ಅನೌನ್ಸ್ ಅನ್ನ ಮಾಡಿದೆ, ಅನೌನ್ಸ್ ಅನ್ನ ಮಾಡಿ 4 ತಿಂಗಳಾಯ್ತು. ಈ ಖಾತಾ ಈ ಸ್ವತ್ತು ಅಂತ ಹೇಳ್ಬಿಟ್ಟು ಈ ಸ್ವತ್ತು ಈ ಖಾತಾ ಬಗ್ಗೆ ನಿಮ್ಗೆಲ್ಲನೂ ಗೊತ್ತೇ ಇದೆ. ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಡಿಸೆಂಬರ್ 1ನೇ ತಾರೀಕು ಅನೌನ್ಸ್ ಮಾಡ್ತು. ಸುಮಾರು 4 ತಿಂಗಳೇನೇನೆ ಕಳೀತಾ ಇದೆ. ಆದ್ರೆ ಎಲ್ಲೂ ಕೂಡ ನಾನು ಖಾತಾ ಇಶ್ಯೂ ಮಾಡಿಲ್ಲ. ಅದು ಒಂದು ದೊಡ್ಡ ಸುದ್ದಿನೇ ಆಗಿದೆ. ಯಾಕಂತಂದ್ರೆ ಎಲ್ಲೂ ನೋಡಿದ್ರು ಕೂಡ ಸದನದಲ್ಲೂ ಕೂಡ ಅದೇ ಪ್ರಸ್ತಾಪ, ಮೀಡಿಯಾಗಳಲ್ಲಿ ನೋಡಿದ್ರು ಕೂಡ ಅದೇ ಪ್ರಸ್ತಾಪ ನಡೀತಾ ಇದೆ. ಯಾಕಂದ್ರೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಅಷ್ಟೇ ಒತ್ತಡ ಇದೆ, ಇನ್ನೊಂದು ಪ್ರೆಷರ್ ಇದೆ, ಇನ್ನೊಂದು ಕಷ್ಟ ಇದೆ. ಯಾಕಂದ್ರೆ ಇವರು ಪ್ರೀ ಪ್ಲಾನ್ ಇಲ್ಲದೆ ಅನೌನ್ಸ್ ಮಾಡ್ಬಿಟ್ರು. ಅದು ಒಂದು ತಪ್ಪಾಗಿದ್ದು. ಯಾಕಂದ್ರೆ ಸುಮಾರು ನನಗೆ ಗೊತ್ತಿರೋ ತರ ನಮ್ಮ ಬೆಂಗಳೂರು ಬಿಟ್ಟೇನೇನೆ ಸುಮಾರು 1 ಕೋಟಿ ಪ್ರಾಪರ್ಟಿಗಳಿಗೆ ಈ ಖಾತಾ ಹಾಕ್ಬೇಕು, ಈ ಸ್ವತ್ತು ಹಾಕ್ಬೇಕು. 1 ಕೋಟಿ ಪ್ರಾಪರ್ಟಿ ಅಷ್ಟು ಡೇಟಾ ಅವರು ಸಿಸ್ಟಮ್ ಅಲ್ಲಿ ಎಂಟ್ರಿ ಬರಬೇಕು. ಆವಾಗ ಮಾತ್ರನೇನೆ ಅವರು ಈ ಖಾತಾ ಮಾಡ್ಲಿಕ್ಕೆ ಪ್ರಾಸೆಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗೋದು. ಆ ಪ್ರಾಪರ್ಟಿ ಎಂಟ್ರಿನೇ ಬಂದಿಲ್ಲ ಅಂತಂದ್ರೆ ನೀವು ಯಾವ ರೀತಿಯಲ್ಲಿ ಅವರಿಗೆ ಅವರು ಖಾತಾ ಕೊಡ್ಲಿಕ್ಕೆ ಆಗುತ್ತೆ? ಯಾಕಂದ್ರೆ ಅದು ವೆರಿಫಿಕೇಶನ್ ಆಗ್ಬೇಕು, ಫಿಸಿಕಲಿ ವೆರಿಫಿಕೇಶನ್ ಆಗ್ಬೇಕು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ಬೇಕು. ಪ್ರತಿಯೊಂದೂ ಒಂದೊಂದು ಪ್ರಾಸೆಸ್ ಇರುತ್ತೆ. ಫ್ರೆಂಡ್ಸ್, ಇವತ್ತು ಅದು ಯಾವ ತರ ಪ್ರಾಸೆಸ್ ಇರುತ್ತೆ, ಯಾವ ರೀತಿ ಇದ್ ಮಾಡ್ಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಏನಿಲ್ಲ, ನಮ್ಮ ಕರ್ನಾಟಕದ ಜನತೆ ಒಂದು ಬೆಂಗಳೂರು BBMP ಕೂಡ ಇದು ಅನ್ವಯವಾಗುತ್ತೆ. ಯಾಕಂದ್ರೆ ಬರೀ ರೂರಲ್ ಈ ಸ್ವತ್ತುನೇ ಅಲ್ಲ, ಈ ಆಸ್ತಿಗೂ ಕೂಡ ಇದು ಅನ್ವಯ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ಆಸ್ತಿ ಮಾಲೀಕರು ಕೂಡ ಗಮನಿಸಬೇಕಾದಂತಹ ವಿಷಯ ಅಂತ ಅಂದ್ರೆ ನಿಮ್ದು ಹಳೆ ಖಾತಾ ಏನಾದ್ರೂ ಇತ್ತು ಅಂತ ಅಂದ್ರೆ ಹಳೆ ಖಾತಾ ಸಂಪೂರ್ಣವಾಗಿ ರದ್ದಾಗುತ್ತೆ. ಯಾಕಂತಂದ್ರೆ ರೈಟಿಂಗ್ ಖಾತಾಗೆ ಯಾವುದೇ ತರಹದ ವ್ಯಾಲ್ಯೂ ಇಲ್ಲ. ರೈಟಿಂಗ್ ಖಾತಾ ಇದೆ, ನನಗ್ ಸಾಕು, ಅದೊಂದಿದ್ರೆ ಸಾಕು ಅಂತಂದೇಳಿ ಏನಾದ್ರು ನೆಮ್ಮದಿಯಾಗಿದ್ರೆ ಖಂಡಿತ ಅದು ನಲ್ ಅಂಡ್ ವೈಡ್. ಅದಕ್ಕೆ ಯಾವುದೇ ತರ ಜೀವ ಇಲ್ಲ. ಇನ್ನು ನೀವು ಯಾವ ರೀತಿಯಾಗಿ ನೀವು ಈ ಖಾತಾವನ್ನ ಪಡಿಬಹುದು ಅಂತಂದ್ರೆ, ನಿಮ್ಗೆ BBMP ಆದ್ರೆ ಈ ಆಸ್ತಿ ಅನ್ನೋ ಒಂದು ವೆಬ್ಸೈಟ್, ನೀವು ಪಂಚಾಯತ್ ಆದ್ರೆ ಈ ಸ್ವತ್ತು ಅನ್ನೋ ಒಂದು ವೆಬ್ಸೈಟ್, 2 ವೆಬ್ಸೈಟ್ ಇದೆ. ಅಲ್ಲಿ ನೀವು ಮಾಡ್ಲಿಕ್ಕೆ ನಿಮ್ಮ ಕಡೆಯಿಂದ ಪಾಸಿಬಿಲಿಟಿ ಇತ್ತು ಅಂತಂದ್ರೆ ನೀವು ಟ್ರೈ ಮಾಡ್ಬೋದು. ಬಟ್ ಏನಂದ್ರೆ ನೀವು ಒಂದು ಸಾರಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಟ್ರೈ ಮಾಡಕ್ ಹೋದ್ರೆ ಅದು ಡೂಪ್ಲಿಕೇಟ್ ಅಂತ ಬಂದ್ಬಿಡುತ್ತೆ. ಅದು ಹುಷಾರಾಗಿರಿ. ಯಾವುದೇ ಒಂದು ಹಳೆಯ ಖಾತಾಗಳ ಬದಲಾವಣೆಗೆ ಡಿಜಿಟಲ್ ಈ ಖಾತಾವನ್ನ ಪಡೆಯುವುದು ಇವಾಗ ಕಡ್ಡಾಯ ಆಗಿದೆ. ಮತ್ತೆ ಈ ಆಸ್ತಿ ಮೂಲಕ BBMP ಈ ಖಾತಾವನ್ನ ಪಡೆಯೋದಕ್ಕೆ ಒಂದು ಪಾಸಿಬಿಲಿಟಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ಒದಗಿಸಿಕೊಟ್ಟಿದೆ. ಮತ್ತೆ ಈ ಸ್ವತ್ತು ಅನ್ನೋ ಒಂದು ವೆಬ್ಸೈಟ್, ಈ ಸ್ವತ್ತು 2.0 ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಈ ಆಸ್ತಿ ಈ ಸ್ವತ್ತು ಅನ್ನೋ 2 ವೆಬ್ಸೈಟ್ ಅಲ್ಲಿ ನಮ್ಮ ಕರ್ನಾಟಕದ ಆಸ್ತಿಗಳನ್ನ ನಾವು ಡಿಜಿಟಲೈಸ್ ಮಾಡಬಹುದು. ಯಾಕಂತ ಅಂದ್ರೆ ಒಂದೊಂದು ಪ್ರಾಪರ್ಟಿಗೂ ಕೂಡ ಈ ಖಾತಾ, ಈ ಆಸ್ತಿ, ಈ ಸ್ವತ್ತು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಆಸ್ತಿ ಮಾರಾಟ ಆಗ್ಬೋದು ಅಥವಾ ಒಂದು ಬ್ಯಾಂಕ್ ಲೋನಿಗಾಗ್ಬೋದು, ಈ ಖಾತಾ ಬೇಕೇ ಬೇಕು. ಈ ಖಾತಾ ಇಲ್ಲದೆ ಯಾವುದೇ ಕೆಲಸ ಕೂಡ ನಡೆಯೋದಿಲ್ಲ. ಫ್ರೆಂಡ್ಸ್, ಏನಿಲ್ಲ, ಒಂದು
ಹೇಳ್ಬೇಕು ಅಂತಂದ್ರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದು ಸೈಟು ಅಥವಾ ಒಂದು ಮನೆಯನ್ನ ಖರೀದಿ ಮಾಡ್ಬೇಕು ಅಂತಂದೇಳಿ ಖರೀದಿ ಮಾಡಿರ್ತೀರಾ. ಆದ್ರೆ ನಿಮ್ಮ ಬಳಿ ಬರೀ ಸೇಲ್ಡಿಡ್ ಮಾತ್ರ ಇರುತ್ತೆ, ಅಥವಾ ಹಳೆ ಪಂಚಾಯಿತಿ ಖಾತಾ ಇರುತ್ತೆ, ಅಥವಾ ಹಳೆ BBMP ಖಾತಾ ಇರುತ್ತೆ, ಅಥವಾ ಹಳೆ ಮುನ್ಸಿಪಲ್ ಖಾತಾ ಇರುತ್ತೆ, ಅಥವಾ ಹಳೆ ಪುರಸಭೆ ಖಾತಾ ಇರುತ್ತೆ. ಇವೆಲ್ಲವನ್ನು ಕೂಡ ಅವಶ್ಯಕತೆ ಇಲ್ಲದಂತ ಡಾಕ್ಯುಮೆಂಟ್. ಯಾಕಂದ್ರೆ ಸೇಲ್ಡಿಡ್ ಒಂದೇ ಅದರಲ್ಲಿ ಬೇಕಾಗಿರುವಂತಹ ಡಾಕ್ಯುಮೆಂಟ್. ನಿಮ್ಗೆ ಯಾವುದೇ ತರ ರೈಟಿಂಗ್ ಖಾತಾ, ಯಾವುದೇ ಏರಿಯಾ ಆಗಿರ್ಲಿ, ಯಾವುದೇ ಜುರಿಟ್ ಸೆಕ್ಷನ್ ಆಗಿರ್ಲಿ, ಅದು ಬಂದ್ಬಿಟ್ಟು ನಿಮ್ಗೆ ಜೀವ ಇಲ್ಲದೆ ಇರುವಂತಹ ಡಾಕ್ಯುಮೆಂಟ್. ಯಾಕಂದ್ರೆ ಓನ್ಲಿ ಡಿಜಿಟಲೈಸ್ಡ್ ಈ ಆಸ್ತಿ ಏನು ಒಂದು ಡೆವಲಪ್ಮೆಂಟ್ ಅನ್ನೋದನ್ನ ಮಾಡಿದೆ ನಮ್ಮ ಕರ್ನಾಟಕ ಸರ್ಕಾರ, ಮತ್ತೆ ಈ ಸ್ವತ್ತು ಅನ್ನೋದನ್ನ ಏನು ಡೆವಲಪ್ಮೆಂಟ್ ಮಾಡಿದೆ, ಅವೆರಡು ಪೋರ್ಟಲ್ ಅಲ್ಲಿ ನೀವು ಈ ಖಾತಾವನ್ನ ತಗೊಳ್ಬೋದು. ಇಲ್ಲ ಅಂತ ಅಂದ್ರೆ ನೀವೇನಾದ್ರೂ ಈ ಖಾತಾ ತಗೊಳ್ದೆ ನೀವು ನೆಗ್ಲಿಜೆನ್ಸಿ ಮಾಡ್ಕೊಂಡೋದ್ರೆ ಭವಿಷ್ಯದಲ್ಲಿ ಫ್ಯೂಚರ್ ನೀವು ಆಸ್ತಿ ಮಾರಾಟ ಮಾಡ್ಬೇಕಂದ್ರೂ ಆಗಲ್ಲ, ಆಸ್ತಿ ತಗೋಬೇಕಂದ್ರೂ ಕೂಡ ಆಗಲ್ಲ, ಅಥವಾ ಬ್ಯಾಂಕ್ ಲೋನ್ ತಗೋಬೇಕಂದ್ರೂ ಕೂಡ ಆಗಲ್ಲ. ನಾಳೆ ನಿಮ್ಮ ಆಸ್ತಿ ಬಂದ್ಬಿಟ್ಟು ಕಂಪ್ಯೂಟರೈಸ್ಡ್ ಖಾತಾ ಇದ್ರೆ ಮಾತ್ರನೇನೆ ನಿಮ್ಮ ಆಸ್ತಿಗೆ ಜೀವ. ಇಲ್ಲ ಅಂತಂದ್ರೆ ಮುಂದಿನ ಭವಿಷ್ಯದಲ್ಲಿ ನೀವು ಅನುಭವಿಸೋದಲ್ದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ನೀವು ದಾರಿ ಮಾಡಿಕೊಡ್ಬೇಡಿ. ಫ್ರೆಂಡ್ಸ್, ಇಲ್ಲಿ ಒಂದೇ ಒಂದು ಜನಗಳಿಗೆ ಇನ್ನೊಂದು ಯಾಕೆ ಆ ಈ ಖಾತಾ ಬಗ್ಗೆ ಗೊತ್ತಾಗಿಲ್ಲ ಅಂತ ಅಂದ್ರೆ, ಒಂದೇ ಒಂದು ಅದು ಈ ಖಾತಾ ಅಂದ್ರೆ ಏನು ಅನ್ನೋದನ್ನ ನಾನೊಂದು ಸಿಂಪಲ್ ಆಗಿ ಹೇಳ್ತೀನಿ. ಈ ಖಾತಾ ಅಂದ್ರೆ ನಿಮ್ಮ ಆಸ್ತಿಯ ಮಾಲೀಕತ್ವದ ವಿಸ್ತೀರ್ಣ, ತೆರಿಗೆ ಪಾವತಿಯ ವಿವರ, ಅಪ್ರೂವಲ್ ಸ್ಥಿತಿಯನ್ನ ಒಳಗೊಂಡಂತಹ ಎಲ್ಲ ರೀತಿಯ ಇನ್ಫಾರ್ಮೇಶನ್ ಅನ್ನ ಒಳಗೊಂಡಿರುವಂತಹ ಒಂದು ಡಿಜಿಟಲೈಸ್ಡ್ ಡಾಕ್ಯುಮೆಂಟ್ಸ್, ಮೀನ್ಸ್ ಕಂಪ್ಯೂಟರೈಸ್ಡ್ ಡಾಕ್ಯುಮೆಂಟ್ಸ್. ಇದು ಬಂದ್ಬಿಟ್ಟು ಈ ಖಾತಾ. ಯಾಕಂತಂದ್ರೆ ನೀವು ಮೊದ್ಲಿಗೆ ಒಂದು ಖಾತಾ ಅಂತಂದ್ರೆ ಅದರಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಅದನ್ನ ಯಾವ ತರ ಬೇಕಾದ್ರೂ ಕೂಡ ದುಡ್ಡು ಕೊಟ್ರೆ ಅಲ್ಲಿ ಪಂಚಾಯತಿನಲ್ಲಾಗ್ಬೋದು, ಅಥವಾ BBMP ಎಲ್ಲಾಗ್ಬೋದು, ಪುರಸಭೆ ನಗರಸಭೆ ಎಲ್ಲ ಕಡೆಗೂ ಕೂಡ ನಿಮ್ಗೆ ಬರೆದು ಕೊಡೋರು. ನಿಮ್ಮ ಆಸ್ತಿನೇ ಆಗಿರ್ಬೇಡ, ದುಡ್ಡು ಕೊಟ್ರೆ ಅಧಿಕಾರಿಗಳು ದುಡ್ಡಿಗೋಸ್ಕರ, ಲಂಚಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಒಂದು ತಯಾರಿ ಇದ್ರು. ಬಟ್ ಅದು ದಾರಿ ಕೊಡಬಾರ್ದು, ಅದಕ್ಕೆ ಅವೆಲ್ಲವನ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಈ ಡಿಜಿಟಲೈಸ್ಡ್ ಈ ಖಾತಾ ಅನ್ನೋವನ್ನ ಒಂದು ಪ್ರೋಸೆಸ್ ಅನ್ನ ತಗೊಂಡ್ ಬಂದಿದೆ ಇವಾಗ. ಇದು ಎಲ್ಲರೂ ಕೂಡ ಸದುಪಯೋಗವನ್ನ ಪಡೆದುಕೊಳ್ಳಿ. ಯಾಕಂದ್ರೆ ಒಂದು ಏನಾಗುತ್ತೆ ಅಂದ್ರೆ ನಾಳೆ ಫ್ಯೂಚರ್ ಅಲ್ಲಿ ನೀವು ಅನುಭವಿಸಿದ್ದನ್ನ ನಿಮ್ಮ ಮಕ್ಕಳು ಅನುಭವಿಸೋ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಫ್ರೆಂಡ್ಸ್, ಈ ಖಾತಾ ಅರ್ಜಿಯನ್ನ ಎಲ್ಲಿ ಸಲ್ಲಿಸ್ಬೇಕು, ಯಾವ ರೀತಿ ಸಲ್ಲಿಸ್ಬೇಕು, ಹೇಗೆ, ಬನ್ನಿ ನೋಡೋಣ. ನಮ್ಮ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಮನೆಗಳಾಗ್ಬೋದು, ಅಥವಾ DC ಕನ್ವರ್ಷನ್ ಸೈಟ್ಗಳಾಗ್ಬೋದು, ಅಥವಾ ರೆವೆನ್ಯೂ ಸೈಟ್ಗಳಾಗ್ಬೋದು, ಅಥವಾ ಸರ್ವೆ ನಂಬರ್ ಅಲ್ಲಿರುವಂತಹ ಸೈಟ್ಗಳಾಗ್ಬೋದು, ಅಥವಾ ಮನೆ ಆಗ್ಬೋದು, ಇವೆಲ್ಲದಕ್ಕೂ ಕೂಡ ಇವತ್ತು ಈ ಖಾತಾ ಅನ್ನೋ ಒಂದು ಪ್ರಾಸೆಸ್ ಅನ್ನೋದು ಬರ್ತಾ ಇದೆ. ಯಾಕಂತಂದ್ರೆ ಈ ಖಾತಾ ನಮ್ಮ ಕಂಪ್ಯೂಟರ್ ಯುಗ ಅಂತ ಏನ್ ಹೇಳ್ತೀವಿ, ಈ ಕಂಪ್ಯೂಟರ್ ಯುಗದಲ್ಲಿ ಈ ಖಾತಾ ಅನ್ನೋದು ನಿಜವಾಗೂ ಕೂಡ ಒಂದು ಮುಖ್ಯವಾದಂತಹ ಡಾಕ್ಯುಮೆಂಟ್. ಏನಿಲ್ಲ, ನಿಮ್ಗೆ ಒಂದು PID ನಂಬರ್ ಅಂತ ಬರುತ್ತೆ. ಆ PID ನಂಬರ್ ನೀವು ಹಾಕಿದ್ರೆ ಇಡೀ ಆ ಸೈಟು ಅಥವಾ ಮನೆ ಜಾತಕನೇ ಬಂದ್ಬಿಡುತ್ತೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಅದು ಯಾವ ರೀತಿ ಅಪ್ಲೈ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತಂದ್ರೆ, ನಿಮಗೆ ಏನಾದ್ರೂ ಕಂಪ್ಯೂಟರ್ ನಾಲೆಡ್ಜ್ ಇತ್ತು ಅಂತಂದ್ರೆ ನೀವು ಡೈರೆಕ್ಟ್ BBMP ದಾದ್ರೆ ಈ ಆಸ್ತಿನಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಮಾಡ್ಬೋದು. ಬಟ್ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಒಂದು ಸಾರಿ ನೀವು ಅರ್ಧಂಬರ್ಧ ಮಾಡಿದ್ರೆ ಅದು ಡೂಪ್ಲಿಕೇಟ್ ಅಂತ ಬರುತ್ತೆ. ಇನ್ನೊಂದು, ನೀವು ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮ ಠಾಣಾ ಅಥವಾ ವಿಲೇಜ್ ಲಿಮಿಟ್ ಅಲ್ಲಿ ಏನಾದ್ರೂ ಇತ್ತು ಅಂತ ಅಂದ್ರೆ ನೀವು ಸಿಟಿಜನ್ ಪೋರ್ಟಲ್ ಅಲ್ಲೂ ಕೂಡ ನೀವು ಅದನ್ನ ಮಾಡ್ಕೊಳ್ಬಹುದು. ಒಂದು ಆ ತರ ನಾಲೆಡ್ಜ್ ಇದ್ರೆ ಮಾತ್ರ ಮಾಡಿ. ಇಲ್ಲ ಅಂತಂದ್ರೆ ಯಾವುದಾದ್ರೂ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ, ಇಲ್ಲಿ ಬೆಂಗಳೂರು ಆದ್ರೆ ಮಲ್ಲೇಶ್ವರಂ ಅಲ್ಲಿ ನಮ್ಮ ಆಫೀಸ್ ಇದೆ,
ಶೇಷಾದ್ರಿಪುರಂ ನಟರಾಜ ಥಿಯೇಟರ್ ಹಿಂದೆಗಡೆನೇನೆ ನಮ್ಮ ಆಫೀಸ್ ಇರುವಂತದ್ದು. ನಮ್ಮ ಆಫೀಸಿಗೆ ಬಂದ್ರು ಕೂಡ ನಾವು BBMP ಆಗ್ಬೋದು, ಪುರಸಭೆ, ನಗರಸಭೆ ಮತ್ತೆ ಗ್ರಾಮ ಠಾಣ ಎಲ್ಲದಕ್ಕೂ ಕೂಡ ಥ್ರೂಔಟ್ ಕರ್ನಾಟಕ. ಬಟ್ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇರಬೇಕು. ಪಕ್ಕ ಇತ್ತು ಅಂತಂದ್ರೆ ಇಡೀ ಕರ್ನಾಟಕದ್ದು ಎಲ್ಲೇ ಇದ್ರೂ ಕೂಡ ನಾವು ಅಪ್ಲಿಕೇಶನ್ ಅನ್ನ ಹಾಕಿ ಕೊಡ್ತೇವೆ. ಅದು ನಮ್ಮ ಆಫೀಸಿಂದ ಕೂಡ ನಾವು ಪ್ರೋಸೆಸ್ ಅನ್ನ ಮಾಡಿ ಕೊಡ್ತಾ ಇದ್ದೇವೆ. ಮತ್ತೆ ನಿಮ್ಗೆ ಈ ಖಾತಾ ಮಾಡ್ಬೇಕು ಅಂತಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು, ಬನ್ನಿ. ಮೊದಲನೇದಾಗಿ ಆಸ್ತಿಯ ಕ್ರಯ ಪತ್ರ, ನೀವು ತಗೊಂಡಿರುವಂತಹ ಅಂದ್ರೆ ನಿಮ್ಮ ಮಾಲೀಕತ್ವದ ಡಾಕ್ಯುಮೆಂಟ್, ಸೇಲ್ ಡೀಡ್, ಗಿಫ್ಟ್ ಡೀಡ್, ರಿಲೀಸ್ ಡೀಡ್, ಪಾರ್ಟಿಷನ್ ಡೀಡ್, ನಿಮ್ಗೆ ಯಾವ ರೀತಿ ಪ್ರಾಪರ್ಟಿ ಬಂತು ಅನ್ನೋದು, ಮತ್ತೆ ಟ್ಯಾಕ್ಸ್ ಏನಾದ್ರು ಕಟ್ಟಿದ್ರೆ ಟ್ಯಾಕ್ಸ್ ಪೇಡ್ ರಿಸಿಪ್ಟ್, ಮತ್ತೆ ಬಿಲ್ಡಿಂಗ್ ಅಥವಾ ಸೈಡ್ದು GPRS ಫೋಟೋ, ಮತ್ತೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಮ್ಯಾಕ್ಸಿಮಮ್ 13 ಡೇಸ್ ಟೈಮ್. 13 ಡೇಸ್ ಒಳಗಡೆ ಇರಬೇಕು. ಅಂದ್ರೆ ನಿಮ್ಮ ಪ್ರಾಪರ್ಟಿ ಯಾವಾಗ ರಿಜಿಸ್ಟ್ರೇಷನ್ ಆಯ್ತು ಆ ರಿಜಿಸ್ಟ್ರೇಷನ್ ಆದ ಒಂದು ದಿನದಿಂದ ಇಲ್ಲಿವರೆಗೂ ಕೂಡ ನೀವು EC ಅನ್ನ ತಗೊಳ್ಬೇಕು. ಮತ್ತೆ RTC ಪಹಣಿ ನಿಮ್ಮ ಹೆಸರಿಗೆ ಬಂದಿರಲ್ಲ, ನಿಮ್ ಲೇಔಟ್ ಯಾರು ಮಾಡಿರ್ತಾರೆ ಆ ಓನರ್, ಲ್ಯಾಂಡ್ ಲಾರ್ಡ್ ಅಥವಾ ಬಿಲ್ಡರ್ ಹೆಸರಿಗೆ ಇರುತ್ತೆ. ಅದೊಂದು ಪಹಣಿಯನ್ನ ನೀವು ತಗೊಳ್ಬೇಕು. ಮತ್ತೆ ಇಲ್ಲೇನಾದ್ರೂ ಬೆಂಗಳೂರ್ದಾಗಿದ್ರೆ ವಿದ್ಯುತ್ ಬಿಲ್ ಮತ್ತೆ ನೀರಿನ ಬಿಲ್, ಹಳ್ಳಿಯಲ್ಲೂ ಕೂಡ ಬಿಲ್ಡಿಂಗ್ ಆಗಿದ್ರೆ ವಿದ್ಯುತ್ ಬಿಲ್ಲು ಮತ್ತೆ ನೀರಿನ ಬಿಲ್ಲು ಎರಡೂನು ಇರಬೇಕು. ಇನ್ನೊಂದು ಇಲ್ಲಿದೇನಾದ್ರೂ ಬ್ಯಾಂಗ್ಳೂರ್ ಲಿಮಿಟ್ ಆಗಿದ್ರೆ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಬೇಕಾಗುತ್ತೆ. ಸೈಟ್ ಆಯ್ತು ಅಂತಂದ್ರೆ B ಖಾತೆಯಿಂದ A ಖಾತಾ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಸಿಂಗಲ್ ಪ್ಲಾಟ್ ಅಪ್ರೂವಲ್ ಅಂತ ಕೊಡ್ತಾರೆ, ಏಕ ನಿವೇಶನ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವು ಆರ್ಕಿಟೆಕ್ಚರ್ ಇಂದ ಒಂದು ಪ್ಲಾನ್ ಅಪ್ರೂವಲ್ ಅನ್ನ ಮಾಡ್ಬೇಕಾಗುತ್ತೆ. ಇನ್ನೊಂದು ಕನ್ವರ್ಷನ್ ಆಗಿತ್ತು ಅಂತಂದ್ರೆ DC ಕನ್ವರ್ಷನ್ ಕಾಪಿ ಮಸ್ಟ್ ಅಂಡ್ ಶುಡ್ DC ಕನ್ವರ್ಷನ್ ಕಾಪಿ ಇರಬೇಕಾಗುತ್ತೆ. ಮತ್ತೆ ನಿಮ್ದು ಒಂದು ಆಧಾರ್ ಕಾರ್ಡ್, ಯಾರ ಹೆಸರಲ್ಲಿದೆ ಅವ್ರದ್ದು ಆಧಾರ್ ಕಾರ್ಡ್ ಅಥವಾ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡು ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ. ಇನ್ನೊಂದು ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಅಂದ್ರೆ ತುಂಬಾ ಜನಗಳದ್ದು ಪಾವತಿ ಖಾತಾ ಇರುತ್ತೆ. ಆ ಪಾವತಿ ಖಾತಾ ಮಾಡ್ಬೇಕು ಅಂತ ಅಂದ್ರೆ ಅವ್ರದ್ದು ಫ್ಯಾಮಿಲಿ ಟ್ರೀ ಮತ್ತೆ ಡೆತ್ ಸರ್ಟಿಫಿಕೇಟ್, ಯಾರ ಹೆಸರಲ್ಲಿ ಪ್ರಾಪರ್ಟಿ ಇರುತ್ತೆ, ಯಾರ ಹೆಸರಿಗೆ ಮಾಡ್ಬೇಕು ಅವ್ರದ್ದು ಡೆತ್ ಸರ್ಟಿಫಿಕೇಟು, ಯಾರ ಹೆಸರಿಗೆ ಮಾಡ್ಬೇಕು ಅವ್ರದ್ದು ಆಧಾರ್ ಕಾರ್ಡು ಮಸ್ಟ್ ಅಂಡ್ ಶುಡ್ ಆಗಿರುತ್ತೆ. ಫ್ರೆಂಡ್ಸ್, ಇದೆಲ್ಲ ಆಯ್ತು. ಯಾವ ರೀತಿ ಪ್ರಾಸೆಸ್ ಆಗುತ್ತೆ, ಯಾವ ರೀತಿ ಖಾತಾ ಸಿಗುತ್ತೆ ಅದ್ರ ಬಗ್ಗೆನೇನೆ ನೋಡೋಣ ಬನ್ನಿ. ಈ ಖಾತಾವನ್ನ ಪಡೆಯುವಂತಹ ಒಂದು ಸರಳವಾದಂತಹ ಒಂದು ಪ್ರಕ್ರಿಯೆ ಏನಂತಂದ್ರೆ, ಮೊದಲನೇದಾಗಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು. ಕಂಪ್ಯೂಟರ್ ಅಲ್ಲಿ ಅರ್ಜಿಯನ್ನ ಹಾಕ್ಬಿಟ್ಟು ಅಕ್ನಾಲಜ್ಮೆಂಟ್ ಮತ್ತೆ ಡ್ರಾಫ್ಟ್ ಖಾತಾ ಅಂತ ಬರುತ್ತೆ, ಅದನ್ನ ತಗೊಳ್ಬೇಕು. ತಗೊಂಡ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಪಂಚಾಯಿತಿಯಿಂದ ಸ್ಥಳ ಪರಿಶೀಲನೆ ಆಗುತ್ತೆ, ದಾಖಲೆಗಳ ತಪಾಸಣೆ ಆಗುತ್ತೆ. ಯಾಕಂದ್ರೆ ನಾವು ಹಾಕಿರೋದೆಲ್ಲ ಕರೆಕ್ಟ್ ಅಂತ ಹೆಂಗಿದಾಗುತ್ತೆ, ಅದಕ್ಕೆ RI VA ಬಂದ್ಬಿಟ್ಟು ಅದನ್ನ ವೆರಿಫಿಕೇಶನ್ ಅಂತ ಮಾಡ್ತಾರೆ. ಅದಾದ ಮೇಲೆ PDOಗೆ ಹೋಗುತ್ತೆ. ಯಾರು ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿ ಅಂತ ಏನಿರ್ತಾರೆ ಅವರಿಗೆ ಹೋಗುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ನಿಮ್ಗೆ ಡಿಜಿಟಲ್ ಸೈನ್ ಅಪ್ರೂವ್ಡ್ ಅನುಮೋದನೆ ಆಗುತ್ತೆ. ಯಾರ ಕಡೆಯಿಂದ? PDO ಕಡೆಯಿಂದ. ಅದು ಯಾವಾಗ? ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಕೂಡ ಕರೆಕ್ಟ್ ಆಗಿ ಇದ್ದಾಗ. ಇನ್ನೊಂದು ಫೈನಲ್ ಸ್ಟೇಜ್ ಅಂತ ಅಂದ್ರೆ ನಿಮ್ಗೆ ಈ ಖಾತಾವನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು. ಯಾವ ರೀತಿ ಈ ಖಾತಾ ಡೌನ್ಲೋಡ್ ಆಗ್ಬೇಕು ಅಂದ್ರೆ, ನಿಮ್ಗೆ ಪ್ರಾಪರ್ಟಿದು ಟ್ಯಾಕ್ಸ್ ಪೇಯ್ಡ್ ಆಗಿರ್ಬೇಕು. ಟ್ಯಾಕ್ಸ್ ಎಲ್ಲ ಪೇ ಮಾಡಿ ಆ ಖಾತಾ ತಗೊಳ್ಳಿಕ್ಕೆ ಇಷ್ಟು ಅಮೌಂಟ್ ಅಂತಂದೇಳಿ ಪೇ ಮಾಡಬೇಕು. ಪೇ ಮಾಡಿದಾಗ ನೀವು ಫೈನಲ್ ಪ್ರಿಂಟ್ ಅಂತಂದು ಹೇಳ್ಬಿಟ್ಟು ನೀವು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು. ಇಷ್ಟು ನಮ್ಮ ಈ ಖಾತಾ ಪ್ರಾಸೆಸ್. ಯಾವುದೇ ಲಿಮಿಟ್ ಆಗಿರ್ಲಿ, ನಿಮ್ಗೆ ಅಲ್ಲಿ PDO ಅಪ್ರೂವಲ್ ಕೊಡ್ತಾರೆ, ಇಲ್ಲಿ ARO ಅಪ್ರೂವಲ್ ಕೊಡ್ತಾರೆ. BBMP ಯಲ್ಲಿ ಅಷ್ಟೇ ಡಿಫ್ರೆನ್ಸ್, ಅಧಿಕಾರಿ ಮಾತ್ರ ಡಿಫರೆನ್ಸ್. ಬಟ್ ಎಲ್ಲ ಸ್ಟೇಜುಗಳನ್ನು ಕೂಡ ಒಂದೇ ಇರುತ್ತೆ. BBMP ಆಗ್ಬೋದು, ಪಂಚಾಯತ್ ಆಗ್ಬೋದು, ಎರಡೂ ಕೂಡ ಸೇಮ್ ಪ್ರಾಸೆಸ್ ಅಲ್ಲೇನೆ ನಡೆಯುತ್ತೆ. ಜಸ್ಟ್ ಅಲ್ಲಿ ಅಧಿಕಾರಿಗಳು ಮಾತ್ರನೇನೆ ಡಿಫರೆಂಟ್ ಇರ್ತಾರೆ. ಪ್ರತಿಯೊಂದರಲ್ಲೂ ಕೂಡ RI VA ವೆರಿಫಿಕೇಶನ್ ಬರ್ತಾರೆ, ರಿಪೋರ್ಟ್ ಹಾಕ್ತಾರೆ.
ನೆಕ್ಸ್ಟ್ ಪಿ ಡಿ ಹೋಗುತ್ತೆ. ಪಿ ಡಿ ಅದನ್ನೆಲ್ಲ ಚೆಕ್ ಮಾಡ್ತಾರೆ, ಪಿ ಡಿ ಅಪ್ರೂವಲ್ ಕೊಡ್ತಾರೆ. ಇಲ್ಲಿ ಇನ್ನೂ ಗ್ರಾಮ ಪಂಚಾಯಿತಿಗಳಲ್ಲಿ ಪಿ ಡಿ ಕಡೆಯಿಂದ ಜಸ್ಟ್ ಗ್ರಾಮ ಠಾಣೆಗೆ ಮಾತ್ರನೇನೆ ಅಪ್ರೂವಲ್ ಅನ್ನ ಕೊಡ್ತಿದ್ದಾರೆ. ಸರ್ವೆ ನಂಬರ್ಗೆ ಇನ್ನು ಅಪ್ರೂವಲ್ ಅನ್ನ ಕೊಡ್ತಾ ಇಲ್ಲ. ಅಪ್ಲಿಕೇಶನ್ ಹಾಕ್ಬಿಟ್ಟು ಅಕ್ನಾಲಜ್ಮೆಂಟ್ ಮತ್ತೆ ಡ್ರಾಫ್ಟ್ ಖಾತಾ ಎರಡು ಇಟ್ಕೊಳ್ಳಿ. ನಿಮ್ಗೆ ಕೆಲವು ದಿನಗಳಲ್ಲಿ ನಿಮ್ಗೆ ಈ ಖಾತಾವನ್ನ ನೀಡ್ಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಓಕೆ ಫ್ರೆಂಡ್ಸ್, ಏನು ಡೌಟ್ ಅಂತೂ 100% ನಿಮ್ಗಿರಲ್ಲ, ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನೊಂದೇನಂತಂದ್ರೆ, ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನಾದ್ರೂ ಅವಶ್ಯಕತೆ ಇತ್ತು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿರ್ತೀನಿ. ನನ್ನ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಮಲ್ಲೇಶ್ವರಮಲ್ಲಿರುವಂತಹ ನಮ್ಮ ಆಫೀಸಿಗೆ ಬನ್ನಿ. ನಾವು ಅಪ್ಲಿಕೇಶನ್ ಹಾಕೊಡ್ತೀವಿ, ಖಾತಾ ಬೇಕಾದ್ರೂ ಕೂಡ ಮಾಡ್ಕೊಡ್ತೀವಿ. ಯಾವುದೇ ಜುರಿಡಿಕ್ಷನ್ ಆಗಿರ್ಲಿ ಮಾಡಿ ಕೊಡ್ತೇವೆ. ಮತ್ತೆ ರಿಯಲ್ ಎಸ್ಟೇಟ್ ಏನೇ ಸರ್ವಿಸ್ ಬೇಕಂದ್ರೂ ಕೂಡ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ, ಸಿಗೋಣ. ಥ್ಯಾಂಕ್ ಯು.